ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ, ಇವತ್ತು ಇಂದಿನ ವಿಡಿಯೋ ಈಶ್ವರ್ ಬಳ್ಳಿ ಇದರದ ಮಹತ್ವನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸಾಕಷ್ಟು ವರ್ಷೀಕರಣಕ್ಕೆ ಬರ್ತಕ್ಕಂಥ ಮೂಲಿಕೆ ನಮ್ಮೂರ ಹತ್ರ ಇರೋ ಸಿದ್ದಪ್ಪನೋಜರಕ್ಕೆ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮಗದು ಗೋಚರವಾಗಿದ್ದು ಅದು ವೀಕ್ಷಕರಿಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ತುಂಬ ಹರಸಾಹಸ ಪಟ್ಟು ತಿಳಿಸಿದ್ದೀನಿ. ತುಂಬ ಕೆಸರು ಮಳೆ ಇಟ್ಕೊಂಡ್ಬಿಡ್ತು, ಗಾಡಿ ಮುನ್ನೋಗ್ತಿರ್ಲಿಲ್ಲ. ನಾವು ಒಂದು ಕಡೆ ಹೇಳಿದ್ರೆ ಅದೇ ಒಂದು ಕಡೆ ಹೋಗೋದು. ಸೊ ಆದರೂ ಕೂಡ ದೇವ್ರ ದರ್ಶನ ಪಡ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಕಷ್ಟಪಟ್ಟು ಒಂದು ಮೂಲಿಕೆ ಪರಿಚಯಿಸಿದ್ದೀನಿ. ತಿಳ್ಕೊಳ್ಳಿ, ಲಾಭ ಪಡ್ಕೊಳ್ಳಿ. ಸೊ ಇದು ನಮ್ಮ ಮನೆ ಪಕ್ಕದಾಗಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಯಾರು ಕಾಮೆಂಟ್ ಮಾಡಬೇಡಿ. ಯಾಕೆಂದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಗೊತ್ತಾದರೆ ಅದನ್ನು ನೀವು ಯೂಸ್ ಮಾಡ್ಕೋತೀರಾ ಹಂಗಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ. ನೋಡಿ, ಇದೇ ಈಶ್ವರ ಬಳ್ಳಿ. ತುಂಬ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ, ಕೇಳ್ರಿ. ಈ ಈಶ್ವರ ಬಳ್ಳಿ ಹಾಗೂ ಹಿಂದೆ ತೋರಿಸಿರೋ ವಿಡಿಯೋದ ಪ್ರಕಾರ ವಿಷ್ಣುಕಾಂತಿ, ಆಮೇಲೆ ಕೆಂಪು ಸಹದೇವಿ, ಇವು ಮೂರು ಮತ್ತು ಆನೆ ಲದ್ದಿ, ಇವನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಎಳ್ಳೆಣ್ಣೆಯಲ್ಲಿ ಅರೆದು ಮುಖಕ್ಕೆ ಲೇಪನ ಮಾಡಿಕೊಂಡು ನೀವು ಹೋಗ್ರಿ. ಕೋರ್ಟು, ಯಾವುದೇ ವ್ಯಾಜ್ಯಕ್ಕೆ ಹೋಗ್ರಿ, ಪಂಚಾಯತಿಗೆ ಹೋಗ್ರಿ, ಜೂಜಿಗೆ ಹೋಗ್ರಿ, ಕಾಳಗಕ್ಕೆ ಹೋಗ್ರಿ, ಗೆಲುವು ನಿಮ್ಮದೇ. ಯಾಕಂದರೆ ಅಂಥ ಶಕ್ತಿ ಇರ್ತಕ್ಕಂಥ ಈಶ್ವರಿ ತಾಯಿಯ ಒಂದು ಮೂಲಿಕೆಯಿಂದ ಸಿಗ್ತಕ್ಕಂಥ ಈಶ್ವರಿ ತಾಯಿ ವಿಷ್ಣುಕಾಂತಿ, ಕೆಂಪು ಸಹದೇವಿ, ಇವನ್ನು ಬಳಸ್ಕೊಳ್ಳಿ, ನೀವು ಲಾಭನ ಪಡ್ಕೊಳ್ಳಿ. ಆಮೇಲೆ ನೀವೇ ಮಾಡಿಕೊಡ್ರಿ ಅಂತ ಕೇಳಿಬಿಟ್ರಿ. ನಾವು ಸಂಚಾರಿಗಳು ಸಿಗೋದಿಲ್ಲ, ನಿಮಗೆ ತೋರಿಸಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಲಕ್ಷ್ಮಣ ರಾಮ ತಮ್ಮ ಲಕ್ಷ್ಮಣ ಸೊ ಗಾಯ ಆಗಿಕೊಂಡು ಕೆಳಗೆ ಬಿದ್ದಾಗ ರಾಮ ದೇವರು ಅಲ್ಲೇ ಇದ್ದರೂ ಕೂಡ ಅವ್ರನ್ನ ಉಳಿಸ್ಲಿಲ್ಲ. ಅವ್ರನ್ನ ಉಳಿಸಿದ್ದು ಯಾವುದು? ವೈದ್ಯರು ಹೇಳಿರ್ತಕ್ಕಂಥ ಸಂಜೀವಿನಿ ಬೆಟ್ಟದಲ್ಲಿ ಸಿಗ್ತಕ್ಕಂಥ ಮೂಲಿಕೆಯನ್ನು ಅರೆದು ಅವರಿಗೆ ಲೇಪನ ಮಾಡಿದ ಮೇಲೆ ಅವರು ಉಳಿದಿದ್ದು. ಹಾಗೆ ಈ ಮೂಲಿಕೆಗಳಿಂದ ಜೀವ ಉಳಿತವೆ ಹಾಗೂ ನಮಗೇನು ಬೇಕೋ ಅದು ಸಾಧಿಸ್ಕೋಬೋದು. ಇದು ಪ್ರಕೃತಿ ನಮಗೆ ಕೊಟ್ಟಿರೋ ಒಂದು ವರಪ್ರಸಾದ. ಹಾಗಾಗಿ ಬಳಸ್ಕೊಳ್ಳಿ, ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರೋದು ತಿಳ್ಕೊಳ್ಳಿ. ಅದು ಬಿಟ್ಟು ಏನೇನೋ ನಿಮಗೆ ಗೊತ್ತಿಲ್ಲದಿರೋ ವಿಚಾರನ ಅರ್ಧಂಬರ್ಧ ತಿಳ್ಕೊಂಡು ಹೇಳೋಕ್ಕೆ ಬರಬೇಡಿ. ಯಾಕಂದರೆ ನಾವು ನಿಮ್ಮಂಥ ತುಂಬ ಜನ ನೋಡೇ ಈ ಜಾಗಕ್ಕೆ ಬಂದಿರ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಳಸ್ಕೊಳ್ಳಿ, ಉಳಿಸ್ಕೊಳ್ಳಿ.